ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ವಂದನೆಗಳು. ಇವತ್ತಿನ ನಮ್ಮ ಸಂವಾದದ ವಿಷಯ, ಈ ಹಿಂದೆ ಯಾವ ಸಂಚಿಕೆ ತಿಳಿಯದೆ ಮಾಡುವ ತಪ್ಪುಗಳು ಅಂತ ಒಂದು ಭಾಗವನ್ನು ನಾನು ಅಪ್ಲೋಡ್ ಮಾಡಿದ್ನೋ, ಸ್ವಲ್ಪ ಅದಕ್ಕೆ ಪೂರಕವಾಗಿ ನಡೆಯತಕ್ಕಂತಹ ವಿಚಾರ. ಹೇಳಿ ಕೇಳಿ ಮಳೆಗಾಲ ಪ್ರಾರಂಭ ಆಗಿದೆ. ಮಳೆಗಾಲ ಅಂತ ಆದಾಗ ಸಹಜವಾಗಿಯೇ ಕೆಲವು ಕಡೆಗಳಲ್ಲಿ ಅತಿವೃಷ್ಟಿ, ಕೆಲವು ಕಡೆಗಳಲ್ಲಿ ಅನಾವೃಷ್ಟಿ ನಾವು ಕಾಣ್ತಾ ಇದ್ದೇವೆ. ಪ್ರತಿ ವರ್ಷವೂ ಇರತಕ್ಕಂತಹ ಒಂದು ಪ್ರಾಕೃತಿಕ ವಿಕೋಪ ಅಂತ ಕರೀಬಹುದು. ಅತಿವೃಷ್ಟಿಯಾದರೂ ಪ್ರಾಕೃತಿಕ ವಿಕೋಪ, ಅನಾವೃಷ್ಟಿಯಾದರೂ ಪ್ರಾಕೃತಿಕ ವಿಕೋಪ. ಕೆಲವು ಕಡೆಗಳಲ್ಲಿ ಮೇಘಸ್ಫೋಟ, ಕೆಲವು ಕಡೆಗಳಲ್ಲಿ ಕುಂಭದ್ರೋಣ ಮಳೆ, ಈ ರೀತಿಯಾಗಿ ಎಲ್ಲ ಜನಜೀವನ ಅಸ್ತವ್ಯಸ್ತವಾಗುವುದು, ಸಾವು ನೋವು ಸಂಭವಿಸುವುದು, ಇದನ್ನು ನಾವು ಪ್ರತಿನಿತ್ಯವೂ ಪ್ರತಿ ವರ್ಷವೂ ಮಳೆಗಾಲದ ಸಮಯದಲ್ಲಿ ಕಾಣುತ್ತೇವೆ. ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಷಯ, ಸಾಮಾನ್ಯವಾಗಿ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಮಾಧ್ಯಮಗಳಲ್ಲಿ, ಅಂತೆಯೇ ಸಾಮಾನ್ಯ ಜನಜೀವನದಲ್ಲಿ ಒಂದು ಮಾತು, ಮುನಿಸಿಕೊಂಡ ವರುಣ, ವರುಣನ ಅವಕೃಪೆ, ವರುಣಾರ್ಭಟ, ಪ್ರವಾಹದ ರೀತಿಯಲ್ಲಿ ಜನಜೀವನವನ್ನು ಕೊಚ್ಚಿಕೊಂಡು ಹೋದಂತಹ ಜಲಾಸುರ, ಈ ರೀತಿಯಾಗಿ ಎಲ್ಲ ಮಾಧ್ಯಮಗಳಲ್ಲಿ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ, ಕೇಳುತ್ತಾ ಇದ್ದೇವೆ. ಎಷ್ಟು ಅನರ್ಥಕರವಾದಂತಹ ವಾಕ್ಯ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಸ್ವಲ್ಪ ಇಲ್ಲಿ ಚಿಂತಿಸಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ತಮಾಷೆಯ ವಿಷಯ, ವರುಣನಿಗೂ ಮಳೆಗೂ ಸಂಬಂಧವೇ ಇಲ್ಲ. ವರುಣ ಕೇವಲ ನೀರಿನ ದೇವತೆ ಅಷ್ಟೇ. ಆದರೆ ಮಳೆಯನ್ನು ಕೊಡದಿರುವವ ವರುಣ ಅಲ್ಲ. ಮಳೆಯ ದೇವತೆ ಸೂರ್ಯ, ಪರ್ಜನ್ಯ ಎಂಬಂತಹ ಹೆಸರಿನಿಂದ ಕರೆಸಿಕೊಳ್ಳತಕ್ಕಂತಹ ಸೂರ್ಯ ಮಳೆಯ ದೇವತೆ. ಶಾಸ್ತ್ರಗಳಲ್ಲಿ, ತಂತ್ರ ಗ್ರಂಥಗಳಲ್ಲಿ ಸೂರ್ಯನ ಮಂತ್ರವನ್ನು ಹೇಳಬೇಕಾದರೂ ಕೂಡ ವೃಷ್ಟಿದೋಯಂ ಮನುಸ್ಮೃತಃ, ಮಳೆಯನ್ನು ಕೊಡುವವ. ಮಳೆ ಬೇಕು ಅಂತ ಆದ್ರೆ, ಬರಗಾಲ ಬಂತು, ಮಳೆಗಾಲ ಆಗಿದೆ ಆದರೆ ಮಳೆ ಬರ್ತಾ ಇಲ್ಲ, ಬರಗಾಲದ ಛಾಯೆ ಕಾಣ್ತಾ ಇದೆ ಅಂತಾದಾಗ ಪರ್ಜನ್ಯ ಸೂಕ್ತ ಜಪವನ್ನು ಮಾಡಿ, ಪರ್ಜನ್ಯ ಸೂಕ್ತ ಹೋಮವನ್ನು ಮಾಡಿ, ಪರ್ಜನ್ಯ ಸೂಕ್ತವನ್ನು ಪಾರಾಯಣ ಮಾಡಿ, ಸೂರ್ಯ ಮಂತ್ರ ಜಪ ಮಾಡಿ ಎಂಬುದಾಗಿ ಎಲ್ಲ ಶಾಸ್ತ್ರಗಳಲ್ಲಿ ನಿರ್ದೇಶನ ಇದೆ. ಯಾಕೆ ಕೇಳಿದ್ರೆ, ಮಳೆಯನ್ನು ಕೊಡುವವ ಸೂರ್ಯನೇ ವಿನಃ ವರುಣ ಅಲ್ಲ. ಅಷ್ಟೇ ಅಲ್ಲ, ವರುಣನೇ ಆಗಲಿ, ಈಗ ಈಗಿನ ಮಾತಿನಂತೆ ನಾವು ವರುಣ ಅಂದ್ರೆ ತೆಗೊಳ್ಳೋದಾದ್ರೂ ಕೂಡ, ವರುಣಾಸುರ ಎಂತಹ ಅಬದ್ಧ ಪ್ರಯೋಗ. ವರುಣ ಯಾರು? ಒಬ್ಬ ದೇವತೆ, ದಿಕ್ಪಾಲಕರಲ್ಲಿ ಒಬ್ಬ. ಅಂತಹ ದೇವತೆಯನ್ನು ನಾವು ಧರ್ಮವನ್ನು ನಂಬುವವರು, ಧರ್ಮ ಮಾರ್ಗದಲ್ಲಿ ನಡೆಯುವವರು, ದೈವದೇವರಲ್ಲಿ ಶ್ರದ್ಧೆಯನ್ನು ಭಕ್ತಿಯನ್ನು ತೋರಿಸಿಕೊಳ್ಳುವವರು, ಭಕ್ತಿಯನ್ನು ಮಾಡುವವರು, ನಾವು ಇಂತಹ ಮಾತುಗಳನ್ನು ಎಷ್ಟು ಪ್ರಯೋಗಿಸುವುದು ಸಾಧು, ಎಷ್ಟು ಸಹಿಸಿಕೊಳ್ಳಿಕ್ಕೆ ಸಾಧ್ಯ? ದೇವತೆಗಳನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ, ನಮಗೆ ಕಷ್ಟ ಬಂತು ಎನ್ನ ಮಾತ್ರಕ್ಕೆ ದೇವತೆಗಳನ್ನು ಅಸುರರು ಅಂತ ಸಂಬೋಧಿಸುವುದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿದ್ರೆ, ನೀರನ್ನು ಜಲಾಸುರ, ಜನರಿಗೆ ಕಂಟಕಪ್ರಾಯನಾದಂತಹ ಜಲಾಸುರ ಅಂತ ಮಾಧ್ಯಮಗಳಲ್ಲಿ ಕಾಣುತ್ತೇವೆ. ಯಾವ ನೀರನ್ನು ನಮ್ಮ ಸತ್ ಪರಂಪರೆ ಜೀವನ ಎಂಬುದಾಗಿ ಕರೆದಿದೆಯೋ, ಯಾವುದು ಇಲ್ಲ ಎಂದಾದಲ್ಲಿ ಜೀವನವೇ ಇಲ್ಲ ಅಂತಾಗಿ ಹೋಗ್ತದೋ, ಅದೇ ಕಾರಣಕ್ಕಾಗಿ ಯಾವುದನ್ನು ಜೀವನ, ಸಂಸ್ಕೃತದಲ್ಲಿ ನೀರಿಗೆ ಮತ್ತೊಂದು ಹೆಸರು ಜೀವನ ಅಂತ, ಅಂತಹ ನೀರನ್ನು ಅಸುರ ಎಂಬುದಾಗಿ ನಾವು ಕರೆಯುವುದನ್ನು ನೋಡ್ತಾ ಇದ್ದೇವೆ. ಎಷ್ಟು ಅಬದ್ಧ! ಇವತ್ತು ಯಾಕೆ ಅತಿವೃಷ್ಟಿ ಆಗ್ತಾ ಇದೆ? ಯಾಕೆ ಅನಾವೃಷ್ಟಿ ಆಗ್ತಾ ಇದೆ? ಯಾಕೆ ಬರಗಾಲ ಬರ್ತಾ ಇದೆ? ಇದಕ್ಕೆಲ್ಲ ಯಾರು ಕಾರಣ? ಪ್ರಕೃತಿ ವಿಕೋಪ ಅಂತ ಹೇಳುತ್ತೇವೆ. ಪ್ರಕೃತಿಯ ವಿಶಿಷ್ಟವಾದ ಈ ಕೋಪಕ್ಕೆ ಯಾರು ಕಾರಣ? ನಾವೇ ಕಾರಣ ಬಂಧುಗಳೇ. ನಮ್ಮಲ್ಲಿರತಕ್ಕಂತಹ ಸ್ವಾರ್ಥ ಕಾರಣ. ಮಾರ್ಕಂಡೇಯ ಪುರಾಣದ ಒಂದು ವಾಕ್ಯ ನೆನಪಾಗ್ತದೆ. ಯಾವದ್ಭೂ ಮಂಡಲಂ ಧತ್ತೆ ಸಶೈಲ ವನಕಾನನಂ ತಾವತ್ತಿಷ್ಠತಿ ಮೇದಿನ್ಯಾಂ ಸಂತತಿ ಪುತ್ರ ಪೌತ್ರಿಕೆ. ಎಲ್ಲಿಯವರೆಗೆ ಈ ಪೃಥಿವಿ ಪರ್ವತಗಳನ್ನು, ಗುಡ್ಡ ಕಾಡುಗಳನ್ನು, ನದಿ ನದಗಳನ್ನು, ಹರಿದ್ವರ್ಣತೆಯಿಂದ ಕೂಡಿದ ಪ್ರಕೃತಿಯನ್ನು ಸಹಜವಾಗಿಯೇ ಕಾಪಾಡಿಕೊಳ್ತಾ ಬರ್ತದೋ, ಅಲ್ಲಿಯವರೆಗೆ ಈ ಮೇದಿನಿಯಲ್ಲಿ ತಾವತ್ತಿಷ್ಠತಿ ಮೇದಿನ್ಯಾಂ, ಅಲ್ಲಿಯವರೆಗೆ ಈ ಮೇದಿನಿಯಲ್ಲಿ ಸಂತತಿ ಪುತ್ರ ಪೌತ್ರಿಕಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಂಬಂತಹ ರೀತಿಯಲ್ಲಿ ಸುಖ ಸಂತೋಷದ ಬಾಳನ್ನು, ಜನಜೀವನವನ್ನು ಇಲ್ಲಿಯ ಜನರು ಅನುಭವಿಸ್ತಾರೆ. ಯಾವಾಗ
ಪರ್ವತಗಳು ಪುಡಿಯಾಗುತ್ತಾವೋ, ಯಾವಾಗ ಕಾನನ ನಾಶ ಆಗುತ್ತದೋ, ಯಾವಾಗ ಹರಿದ್ವರ್ಣತೆಗೆ ಕೊಡಲಿ ಏಟು ಬೀಳುತ್ತದೋ, ಯಾವಾಗ ನದಿಯ ಪಾತ್ರವನ್ನೇ ಬದಲಿಸ್ತೇವೆ ಎಂಬಂತಹ ಪ್ರಕೃತಿಯನ್ನು ನಾಶಗೆಡತಕ್ಕಂತಹ ಕಾರ್ಯಕ್ಕೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಕೈ ಹಾಕ್ತಾನೋ, ಆವಾಗ ಸಂತತಿಗೆ ನಾಶ, ಸಂತತಿ ನಾಶ ಆಗುತ್ತಾ ಬರ್ತದೆ, ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತದೆ, ಪ್ರಕೃತಿ ಇದ್ದದ್ದು ವಿಕೃತಿಯಾಗಿ ಮಾರ್ಪಾಡಾಗ್ತದೆ ಎಂಬುದಾಗಿ ಪುರಾಣದ ಎಚ್ಚರಿಕೆ. ನಮ್ಮ ಸ್ವಾರ್ಥಕ್ಕಾಗಿ ಈ ಪ್ರಕೃತಿಯನ್ನು ನಾಶ ಮಾಡ್ತಾ ಮಾಡ್ತಾ ಇವತ್ತು ಅತಿವೃಷ್ಟಿಗೆ, ಅನಾವೃಷ್ಟಿಗೆ, ಬರಗಾಲಕ್ಕೆ, ಪ್ರವಾಹಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ ವಿನಃ ಅದಕ್ಕಾಗಿ ನಮ್ಮ ಮೇಲೆ ಜನಜೀವನದ ಸುಗಮತೆಗೆ ನಮ್ಮನ್ನು ಅನುಗ್ರಹಿಸ್ತಾ ಇರತಕ್ಕಂತಹ, ಮಳೆ ಕೊಡತಕ್ಕಂತಹ ದೇವತೆಗೆ, ನೀರಿನ ಅಭಿಮಾನಿ ದೇವತೆಗೆ, ನೀರಿಗೆ ಅಪಮಾನ ಮಾಡುವುದು ಯಾವತ್ತಿಗೂ ತರವಲ್ಲ ಅಂತ ನನ್ನ ಅನಿಸಿಕೆ. ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದಲ್ಲಿ ನಿಮ್ಮ ಪ್ರಶ್ನೆಗೆ ಸ್ವಾಗತ. ಧನ್ಯವಾದಗಳು.